ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ತುಲಾ ರಾಶಿಯವರಿಗೆ ಅತ್ಯುತ್ತಮವಾಗಿ ಜೋಡಿಯಾಗಬಲ್ಲ ರಾಶಿಗಳು ಯಾವುದು, ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ನೋಡಲಿದ್ದೀರಿ, ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ, ಶುಕ್ರದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ನಿಮ್ಮ ಕೆಲಸದಲ್ಲಿ ಹಾಗೆ ಅನೇಕ ರೀತಿಯ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ತರಲಿದೆ. ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡಲಿದೆ. ಮಹಾಲಕ್ಷ್ಮಿಯ ಅನುಗ್ರಹವು ಆರ್ಥಿಕ ಬೆಂಬಲವನ್ನು ನೀಡಲಿದೆ. ಈಗ ನಾವು ನೋಡೋಣ, ತುಲಾ ರಾಶಿಯವರಿಗೆ ಜೀವನದುದ್ದಕ್ಕೂ ಉತ್ತಮವಾಗಿ ಜೋಡಿಯಾಗಿ ಸಹಕರಿಸುವ ರಾಶಿಗಳು ಯಾವುದು, ಯಾವ ರಾಶಿಯವರನ್ನು ನೀವು ಮದುವೆಯಾದರೆ ಅತ್ಯುತ್ತಮವಾದ ಜೀವನವನ್ನು ನಡೆಸಬಹುದು ಎಂಬುದನ್ನು. ತುಲಾ ರಾಶಿಯವರು ರೊಮ್ಯಾಂಟಿಕ್ ಆಗಿರುವವರು. ಇವರೊಂದಿಗೆ ಬೇಕಾಗಿರುವುದು ಪ್ರೀತಿ, ಆಕರ್ಷಣೆ, ವ್ಯಕ್ತಿತ್ವ. ಹಾಗೆ ಇವರು ಎಲ್ಲರನ್ನೂ ಬಲಗೆ ಬೀಳಿಸಿಕೊಳ್ಳುವ ಪ್ರವೃತ್ತಿಯವರು. ಆದರೆ ನಿಜವಾದ ಪ್ರೀತಿಗಾಗಿ ಹಂಬಲಿಸುವವರು ಇವರೇ ಎಂದು ನೀವು ತಿಳಿದಿದ್ದೀರಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರಿಗೆ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಗಳು ಯಾವುದು ಎಂಬುದನ್ನು ಈಗ ನೋಡೋಣ. ಮೊದಲಿಗೆ ನಾವು ನೋಡುವುದಾದರೆ, ತುಲಾ ರಾಶಿಯವರು ಮೇಷರಾಶಿಯವರ ಜೊತೆ ಉತ್ತಮವಾಗಿ ಜೋಡಿಯಾಗಬಲ್ಲರು. ಹೌದು, ತುಲಾ ಹಾಗೂ ಮೇಷರಾಶಿ ಈ ಎರಡು ರಾಶಿಚಕ್ರ ಚಿಹ್ನೆಗಳ ಗುಣಗಳಾದ ಉತ್ಸಾಹ, ನಿಷ್ಠೆ ಮತ್ತು ಪರಸ್ಪರ ಬಯಕೆ ಅವರ ಸಂಬಂಧವನ್ನು ಮೌಲ್ಯಯುತವಾಗಿರಿಸುತ್ತದೆ. ಸ್ವಯಂ ಜೀವಿಯಾದ ತುಲಾ ಮತ್ತು ತಮ್ಮ ಸ್ವಕೇಂದ್ರಿತತೆಗೆ ಹೆಸರುವಾಸಿಯಾದ ಮೇಷರಾಶಿಯವರು ಕೆಲವೊಮ್ಮೆ ಭಾವನೆಗಳನ್ನು ಪರಿಗಣಿಸುವುದಿಲ್ಲ. ಅದೇ ವಿಧಾನದಲ್ಲಿ ಇಲ್ಲಿ ಹಂಚಿಕೊಳ್ಳುವುದು ಅವರಿಗೆ ಅನುಕೂಲಕರವಾಗಿ ಪರಿಣಮಿಸುತ್ತದೆ. ತುಲಾ ಮತ್ತು ಮೇಷ ಎರಡು ತಮ್ಮ ನಿರ್ಣಯಕ್ಕೆ ಹೆಸರುವಾಸಿಯಾಗಿದೆ. ಅವರ ಸಂಬಂಧದಲ್ಲಿ ಹಲವಾರು ಸಮಸ್ಯೆಗಳಿದ್ದರೂ ಅವರಿಬ್ಬರು ತಮ್ಮ ಸಂಬಂಧವನ್ನು ಹೇಗೆ ಮುನ್ನಡೆಸಿಕೊಂಡು ಹೋಗಬೇಕೆಂದು ತಿಳಿದಿರುತ್ತಾರೆ. ಒಟ್ಟಾರೆ ಮೇಷ ಮತ್ತು ತುಲಾ ರಾಶಿಯವರು ಜೀವನದುದ್ದಕ್ಕೂ ಒಬ್ಬರಿಗೊಬ್ಬರು ಸಹಕಾರಿಯಾಗಿ ತಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಉತ್ತಮ ರೀತಿಯ ಬೆಳವಣಿಗೆಯನ್ನು ತರುತ್ತಾರೆ. ಇನ್ನು ಮುಂದಿನದ್ದಾಗಿ ತುಲಾ ರಾಶಿಯವರಿಗೆ ಮಿಥುನ ರಾಶಿಯವರು ಉತ್ತಮವಾಗಿ ಜೋಡಿಯಾಗಬಲ್ಲರು. ತುಲಾ ರಾಶಿಯ ಆತ್ಮ ಸಂಗಾತಿಯ ಸಾಲಿನಲ್ಲಿ ಮೊದಲನೆಯದ್ದು ಮಿಥುನ ರಾಶಿ. ನೀವು ಗಂಟೆಗಟ್ಟಲೆ ಮಾತನಾಡಬಲ್ಲ ಯಾರನ್ನಾದರೂ ಭೇಟಿ ಮಾಡಿದ್ದೀರಿ ಎಂದರೆ ಆ ವ್ಯಕ್ತಿಯು ಮಿಥುನ ರಾಶಿಯವರಾಗಿರುತ್ತಾರೆ. ಏಕೆಂದರೆ ತುಲಾ ಮತ್ತು ಮಿಥುನ ಎರಡು ರಾಶಿಯು ಒಂದೇ ಅಂಶವಾಗಿದೆ, ಗಾಳಿಯನ್ನು ಹಂಚಿಕೊಳ್ಳುತ್ತದೆ. ಈ ಎರಡು ರಾಶಿಚಕ್ರ ಚಿಹ್ನೆಗಳು ವಿಭಿನ್ನ ಜನರೊಂದಿಗೆ ಬೆರೆಯಲು ಮತ್ತು ಬಾಂಧವ್ಯವನ್ನು ಪ್ರೀತಿಸುತ್ತಾರೆ. ಹಾಗೆ ಇವರು ಒಟ್ಟಿಗೆ ದಾಂಪತ್ಯ ಜೀವನದಲ್ಲಿ ಉತ್ತಮವಾಗಿ ಜೋಡಿಯಾಗಿ ತಮ್ಮ ಜೀವನವನ್ನು ನಡೆಸುತ್ತಾರೆ. ಇನ್ನು ಮುಂದಿನದ್ದಾಗಿ ಉತ್ತಮ ಜೋಡಿಯಾಗಬಲ್ಲ ರಾಶಿ ಕುಂಭರಾಶಿ. ತುಲಾ ಮತ್ತು ಕುಂಭರಾಶಿಯವರು ಅತ್ಯುತ್ತಮವಾಗಿ ತಮ್ಮ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆಯನ್ನು ಹೊಂದಿರುತ್ತಾರೆ. ಈ ಎರಡು ರಾಶಿಚಕ್ರದ ನಡುವೆ ಕಾಸ್ಮಿಕ್ ಸಂಪರ್ಕವನ್ನು ಹೇಳಲು ಕೆಲವು ಅಂಶಗಳು ಇಲ್ಲಿವೆ. ಭಾವನಾತ್ಮಕ ಹೊಂದಾಣಿಕೆ ನಂತರ ಪ್ರೀತಿಯ ಹೊಂದಾಣಿಕೆ ಇರಲಿದ್ದು, ತುಲಾ ಮತ್ತು ಕುಂಭ ಯಾವಾಗಲೂ ಪರಸ್ಪರ ಮುಂದುವರಿಯಲು ಪ್ರೇರೇಪಿಸುತ್ತಾರೆ. ವಾಯು ಚಿಹ್ನೆಯಲ್ಲಿ ಇರುವವರು ಇವರಾಗಿದ್ದು, ತುಲಾ ಮತ್ತು ಕುಂಭ ಹೆಚ್ಚು ಭೌತಿಕ ಜೀವಿಗಳು ಮತ್ತು ದೂರ ಸರಿಯದೆ ವಿವಿಧ ವಿಷಯಗಳನ್ನು ತಮ್ಮ ಅಭಿಪ್ರಾಯವನ್ನು ಪ್ರಸ್ತುತಪಡಿಸಲು ಈ ಎರಡು ಜೋಡಿಗಳು ಇಷ್ಟಪಡುತ್ತಾರೆ. ಅಂದಾಗ್ಯೂ ಭಿನ್ನಾಭಿಪ್ರಾಯಗಳನ್ನು ಹೊರತಾಗಿಯೂ ಕುಂಭರಾಶಿಯವರ ರಾಜತಾಂತ್ರಿಕತೆಯ ಪ್ರಜ್ಞೆಯು ಅವರ ಸಂಬಂಧವನ್ನು ಉಳಿಸುತ್ತದೆ, ಏಕೆಂದರೆ ಅವರು ಮತ್ತು ಅವರ ಸಂಗಾತಿಯ ನಡುವೆ ವಿಷಯಗಳನ್ನು ಸಮತೋಲನಗೊಳಿಸುತ್ತದೆ. ಇದು ತಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ. ಒಟ್ಟಾರೆ ಕುಂಭ ಮತ್ತು ತುಲಾ ರಾಶಿಯವರು ಉತ್ತಮ ಜೋಡಿಯಾಗಿ ತಮ್ಮ ಜೀವನವನ್ನು ನಡೆಸಬಲ್ಲರು. ಇನ್ನು ಮುಂದಿನದ್ದಾಗಿ ತುಲಾ ರಾಶಿಗೆ ಹೊಂದಾಣಿಕೆಯಾಗುವ ರಾಶಿ ಧನುರಾಶಿ. ಈ ವಾಯು ಚಿಹ್ನೆಯ ವಿಶಿಷ್ಟ ಲಕ್ಷಣವೇನೆಂದರೆ ಅವರು ಸ್ವತಂತ್ರ ಮತ್ತು ವೈಯಕ್ತಿಕ ಜಾಗವನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ತುಲಾ ರಾಶಿಯವರು
ನಿಮ್ಮ ಆತ್ಮ ಸಂಗಾತಿಯಾಗಲು ಉತ್ತಮ ರೀತಿಯ ಗುಣಗಳನ್ನು ಹೊಂದಿರುತ್ತಾರೆ. ಹಾಗೆ ಅವರ ಆತ್ಮ ಸಂಗಾತಿಯಾಗುವವರು ಉತ್ತಮ ಗುಣವನ್ನು ಹೊಂದಿರಬೇಕೆಂದು ಬಯಸುತ್ತಾರೆ. ಧನು ರಾಶಿಯವರು ನಿಮ್ಮ ಉತ್ತಮ ಸಂಗಾತಿಯಾಗಬಲ್ಲರು, ಏಕೆಂದರೆ ಈ 2 ರಾಶಿಚಕ್ರ ಚಿಹ್ನೆಗಳು ಸ್ವತಂತ್ರದ ನಿಜವಾದ ಮೌಲ್ಯವನ್ನು ತಿಳಿದಿವೆ ಮತ್ತು ಇತರರಿಗಾಗಿ ಅವರು ಅದರೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲ. ಇಬ್ಬರು ರಜೆಯನ್ನು ಏಕೆ ಕಳೆಯುತ್ತೀರಿ ಎಂದು ಕೇಳಿದರೆ, ಅವರು ಉತ್ತರದಲ್ಲಿ ವ್ಯತ್ಯಾಸಗಳನ್ನು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಆಗುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಾರೆ. ಒಟ್ಟಾರೆ ಧನು ಮತ್ತು ತುಲಾ ರಾಶಿಯವರು ಉತ್ತಮ ಜೋಡಿಯಾಗಬಲ್ಲರು. ಇನ್ನು ಮುಂದಿನದ್ದಾಗಿ ತುಲಾ ರಾಶಿಯವರಿಗೆ ಸಿಂಹ ರಾಶಿಯವರು ಕೂಡ ಉತ್ತಮ ಜೋಡಿಯಾಗಬಲ್ಲರು. ತುಲಾ ಹಾಗೂ ಸಿಂಹ ರಾಶಿಯವರ ಸಂಬಂಧದಲ್ಲಿ ಪ್ರಾಮಾಣಿಕತೆಯೇ ಮುಖ್ಯವಾಗಿ ಕಂಡುಬರುತ್ತದೆ. ತುಲಾ ರಾಶಿಯವರು ನೀವು ಸಿಂಹ ರಾಶಿಯವರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದರೆ ನೀವು ನಿಷ್ಠೆ ಮತ್ತು ಬದ್ಧತೆಯ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಬೆರೆಯುವ ಅವರ ಪ್ರೀತಿಯೇ ಅವರ ಬಂಧವನ್ನು ಗಟ್ಟಿಗೊಳಿಸುತ್ತದೆ. ತುಲಾ ರಾಶಿಯ ವ್ಯಕ್ತಿತ್ವವು ಸಮತೋಲನ ಮತ್ತು ನ್ಯಾಯವನ್ನು ಎತ್ತಿ ಹಿಡಿದರೆ, ಸಿಂಹ ರಾಶಿಯ ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸವು ತುಲಾ ರಾಶಿಯವರನ್ನು ಇಷ್ಟಪಡುವಂತೆ ಮಾಡುತ್ತದೆ. ಆದಾಗ್ಯೂ ಈ ಸಂಬಂಧವು ಕೆಲವು ಅನಾನುಕೂಲತೆಗಳೊಂದಿಗೆ ಬರುತ್ತದೆ. ಸಿಂಹ ರಾಶಿಯು ಎಲ್ಲವನ್ನೂ ಕೈಗೆ ತೆಗೆದುಕೊಳ್ಳಲು ಮತ್ತು ಜನರ ಮೇಲೆ ಪ್ರಾಬಲ್ಯ ಸಾಧಿಸಲು ಇಷ್ಟಪಡುತ್ತದೆ. ತುಲಾ ರಾಜತಾಂತ್ರಿಕ ಮತ್ತು ಸಮತೋಲಿತ ಚಿಹ್ನೆಯಾಗಿರುವುದರಿಂದಾಗಿ ಅವರ ವ್ಯಕ್ತಿತ್ವದ ಗುಣಲಕ್ಷಣವು ಅವರ ಪ್ರೀತಿಯ ಸಂಬಂಧದಲ್ಲಿ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ, ಏಕೆಂದರೆ ಅದನ್ನು ನಿಯಂತ್ರಿಸಲು ಅಥವಾ ಆಳಲು ಬಯಸುವುದಿಲ್ಲ. ಇದು ಇವರ ನಡುವೆ ಬರುವಂಥ ಅನೇಕ ರೀತಿಯ ಸಮಸ್ಯೆಗಳಲ್ಲಿ ಒಂದಾಗಿರುತ್ತದೆ. ಇನ್ನು ಮುಂದಿನದ್ದಾಗಿ ತುಲಾ ರಾಶಿಯ ಮಹಿಳೆಯರಿಗೆ ಉತ್ತಮವಾಗಿ ಜೋಡಿಯಾಗಬಲ್ಲ ರಾಶಿಗಳು ಯಾವುದು ಎಂಬುದನ್ನು ತಿಳಿಯೋಣ. ತುಲಾ ರಾಶಿಯ ಮಹಿಳೆಗೆ ಉತ್ತಮ ಹೊಂದಾಣಿಕೆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಶಿಚಕ್ರ ಚಿಹ್ನೆಗಳೆಂದರೆ ತುಲಾ, ವೃಷಭ, ಕುಂಭ ಮತ್ತು ಮಿಥುನ. ತುಲಾ ರಾಶಿಯ ಮಹಿಳೆಯರು ಮತ್ತು ಕುಂಭ ರಾಶಿಯ ಪುರುಷ ನಡುವೆ ಸಾಮಾನ್ಯ ಲಕ್ಷಣವೆಂದರೆ ಅವರ ಸ್ನೇಹಪರ ಸ್ವಭಾವ. ತುಲಾ ರಾಶಿ ಮಹಿಳೆ ಮತ್ತು ವೃಷಭ ರಾಶಿಯ ಪುರುಷನನ್ನು ಒಟ್ಟಿಗೆ ತರುವ ಸಾಮಾನ್ಯ ವ್ಯಕ್ತಿತ್ವದ ಲಕ್ಷಣವೆಂದರೆ ಸಾಮರಸ್ಯ ಮತ್ತು ಸಮತೋಲನ. ಹಾಗೆ ತುಲಾ ರಾಶಿ ಮತ್ತು ಮಿಥುನ ರಾಶಿ ಪುರುಷನ ನಡುವೆ ಸಾಮಾನ್ಯ ಲಕ್ಷಣವೆಂದರೆ ಸಾಮಾಜಿಕತೆ ಮತ್ತು ಪ್ರೀತಿಯಲ್ಲಿ ಸಂವಹನ ಕೌಶಲ್ಯ. ಇನ್ನು ತುಲಾ ರಾಶಿಯ ಪುರುಷರಿಗೆ ಉತ್ತಮ ಹೊಂದಾಣಿಕೆಯಾಗಬಲ್ಲ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ. ತುಲಾ ರಾಶಿ ಪುರುಷ ಯಾವಾಗಲೂ ತನ್ನ ಸಂಗಾತಿಯಲ್ಲಿ ನಿಷ್ಠೆಯನ್ನು ಹುಡುಕುತ್ತಾನೆ ಮತ್ತು ಧನು ರಾಶಿಯ ಮಹಿಳೆಯರು ತಮ್ಮ ಮುಖದ ಮೇಲೆ ಅದ್ಭುತವಾದ ನಗುವಿನೊಂದಿಗೆ ಬದ್ಧತೆಯನ್ನು ನೀಡುತ್ತಾರೆ. ಇನ್ನೊಂದು ರಾಶಿ ಕುಂಭ ರಾಶಿಯ ಮಹಿಳೆಯಾಗಿದ್ದು, ತುಲಾ ರಾಶಿ ಪುರುಷನಿಗೆ ಉತ್ತಮ ಹೊಂದಾಣಿಕೆಗಳ ಪಟ್ಟಿಯಲ್ಲಿ 2 ಸ್ಥಾನಗಳಿವೆ. ಇದು ತುಲಾ ರಾಶಿಯವರಿಗೆ ಉತ್ತಮವಾಗಿ ಜೋಡಿಯಾಗಿ ತಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳುವ ರಾಶಿಗಳಾಗಿದ್ದು, ಈಗ ನಾವು ತಿಳಿಯೋಣ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಪ್ರಸ್ತುತ ಸಮಯದಲ್ಲಿ ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಬಗ್ಗೆ ನಾವು ತಿಳಿಯುವುದಾದರೆ, ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ 2ನೇ ಮನೆಯಲ್ಲಿ ಸೂರ್ಯನು ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ಕಠಿಣತೆ ಇರಲಿದೆ. ಹಾಗಾಗಿ ವ್ಯಾಪಾರ, ವ್ಯವಹಾರ, ವೃತ್ತಿ ಕ್ಷೇತ್ರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಮಾತನಾಡುವುದು ಹಾಗೆ ನಿಮ್ಮ ಮಾತುಗಳನ್ನು ಇತರರಿಗೆ ಅರ್ಥೈಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ, ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಬುಧನು ಕೂಡ ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ 2ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ. ಬುಧನ ಈ ಸಂಚಾರದ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ಆದಾಯ ಹಾಗೆ ಖರ್ಚುಗಳೆರಡರಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ. ಬುಧನು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಬೆಂಬಲವನ್ನು ನೀಡಿದರೂ ಕೂಡ ನೀವು ಖರ್ಚುಗಳ ಮೇಲೆ ಉತ್ತಮ ರೀತಿಯ ಹಿಡಿತವನ್ನು ಸಾಧಿಸಿದರೆ ಮಾತ್ರ ಉತ್ತಮ ರೀತಿಯ ಆದಾಯದ ಗಳಿಕೆಯನ್ನು ಮಾಡಬಹುದು. ಇಲ್ಲವಾದರೆ ಸಮಸ್ಯೆಗಳಿಗೂ ಕೂಡ ಒಳಗಾಗುವ ಸಾಧ್ಯತೆ ಇರಲಿದೆ. ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಶುಕ್ರ ಪ್ರಸ್ತುತ ಸಮಯದಲ್ಲಿ ಸ್ವಕ್ಷೇತ್ರದಲ್ಲಿ ಅಂದರೆ ನಿಮ್ಮ 1ನೇ ಮನೆಯಲ್ಲಿ ತುಲಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ತುಲಾ ರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ಉತ್ತಮ ಆರೋಗ್ಯ, ಆಕರ್ಷಣೆ ಮತ್ತು ಕುಟುಂಬ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. ಸಕಾರಾತ್ಮಕ ಬದಲಾವಣೆಯು ನಿಮಗೆ ನೆಮ್ಮದಿಯ ಜೀವನವನ್ನು ನೀಡಲಿದೆ. ಇದು ತುಲಾ ರಾಶಿಯಲ್ಲಿ
ಶುಕ್ರನ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ. ಕುಜ ಪ್ರಸ್ತುತ ಸಮಯದಲ್ಲಿ 2ನೇ ಮನೆಯಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲೇ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕುಜನ ಈ ಸಂಚಾರದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಉತ್ತಮ ರೀತಿಯ ಅವಕಾಶಗಳು ದೊರೆಯಲಿದೆ. ಆದರೆ ಈ ಸಮಯದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಇರುವಂಥ ಅನೇಕ ರೀತಿಯ ಸಮಸ್ಯೆಗಳನ್ನು ತಾಳ್ಮೆಯಿಂದ ಬಗೆಹರಿಸಿದರೆ ಮಾತ್ರ ಗೌರವ ಮತ್ತು ಎಲ್ಲರ ಪ್ರೀತಿಯ ಪಾತ್ರರಾಗಬಹುದು. ಇಲ್ಲವಾದರೆ ನೀವು ಸಮಸ್ಯೆಗಳಿಗೆ ಗೊಂದಲಗಳಿಗೆ ಒಳಗಾಗುವ ಸಾಧ್ಯತೆ ಇರಲಿದೆ. ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ, ಶನಿಯ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡುವುದಾದರೆ, ಶನಿ ಪ್ರಸ್ತುತ ಸಮಯದಲ್ಲಿ ಮೀನ ರಾಶಿಯಲ್ಲಿ ನಿಮ್ಮ 6ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕಠಿಣ ಪರಿಶ್ರಮ ಹಾಗೆ ಉತ್ತಮ ರೀತಿಯಲ್ಲಿ ಆರ್ಥಿಕ ಹಿಡಿತವನ್ನು ಸಾಧಿಸಿದರೆ ನೀವು ಉತ್ತಮ ರೀತಿಯ ಆರ್ಥಿಕ ಬೆಂಬಲವನ್ನು ಶನಿಯ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ. ಶನಿ ಪ್ರಸ್ತುತ ಸಮಯದಲ್ಲಿ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಶಿಸ್ತುಬದ್ಧ ಜೀವನ ಹಾಗೆ ಅನೇಕ ರೀತಿಯ ಅಡೆತಡೆಗಳಿಗೆ ಉತ್ತಮ ರೀತಿಯ ಬೆಂಬಲವನ್ನು ನೀಡಿ ಆ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಸಹಕಾರಿಯಾಗಿರಲಿದ್ದಾನೆ. ಇನ್ನು ಮುಂದಿನದ್ದಾಗಿ ರಾಹು ಮತ್ತು ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ. ರಾಹು ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ 5ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕೇತು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ 11ನೇ ಮನೆಯಲ್ಲಿ ತನ್ನ ಪ್ರಸ್ತುತ ಸಂಚಾರವನ್ನು ಮಾಡುತ್ತಿದ್ದಾನೆ. ಈ ಸಮಯದಲ್ಲಿ ರಾಹು ಕೇತುವಿನ ಸಂಚಾರವು ನಿಮ್ಮ ಕೆಲಸದಲ್ಲಿ ಆಕಸ್ಮಿಕ ಬದಲಾವಣೆ ಅಥವಾ ಆಕಸ್ಮಿಕ ಅವಕಾಶಗಳನ್ನು ನೀಡಬಹುದು. ಆದರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರೆದರೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು, ಯಶಸ್ಸನ್ನು ಕಾಣಲು ಸಾಧ್ಯವಾಗಲಿದೆ. ಇಲ್ಲವಾದರೆ ನೀವು ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಒಳಗಾಗಲಿದ್ದೀರಿ. ಎಚ್ಚರಿಕೆಯಿರಲಿ, ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ಎಲ್ಲ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬ ಹಾಗೆ ವಿದ್ಯಾರ್ಥಿಗಳ ಜೀವನವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಈ ಸಮಯದಲ್ಲಿ ಗ್ರಹ ಸಂಚಾರದ ಫಲಿತಾಂಶವು ನಿಮಗೆ ಸರಾಸರಿಯಾಗಿದ್ದು, ಆದರೆ ವೃತ್ತಿಪರ ಬೆಳವಣಿಗೆಗೆ ಗಣನೀಯ ಅವಕಾಶಗಳನ್ನು ತುಲಾ ರಾಶಿಗೆ ಸೇರಿದ ಜನರು ಪಡೆದುಕೊಳ್ಳಲಿದ್ದಾರೆ. ತಮ್ಮ ಲಗ್ನಾಧಿಪತಿಯಾದ ಶುಕ್ರನು ಈ ಸಮಯದಲ್ಲಿ 1ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಕಾರಣದಿಂದಾಗಿ ನೀವು ನಿಮ್ಮ ಆಕರ್ಷಣೆ, ಉತ್ತಮ ಆರೋಗ್ಯ ಮತ್ತು ಉತ್ತಮ ಒಟ್ಟಾರೆ ಪ್ರತಿ ಕ್ಷೇತ್ರದಲ್ಲೂ ಶ್ರೇಯಸ್ಕರ ಫಲಿತಾಂಶವನ್ನು ಕಾಣಲು ಇದೊಂದು ದೊಡ್ಡ ವರದಾನದಂತೆ ಕೆಲಸ ಮಾಡಲಿದೆ. ಹಾಗೆ ನಿಮ್ಮ 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ವೃತ್ತಿಪರ ಪ್ರಗತಿಯನ್ನು ನೀವು ಕಾಣಬಹುದಾಗಿದ್ದು, ನಿಮ್ಮ ಮೇಲಾಧಿಕಾರಿಗಳ, ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವು ನಿಮಗೆ ಹೆಚ್ಚಿನ ಸಂತೋಷವನ್ನು ಹಾಗೆ ನೆಮ್ಮದಿಯ ವಾತಾವರಣವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೀಡಲಿದೆ. ಅಂದಾಗ್ಯೂ ಕೆಲವು ಗ್ರಹಗಳ ಸಂಚಾರದ ಪ್ರಭಾವವು ನಿಮಗೆ ಒಂದಿಷ್ಟು ಸಮಸ್ಯೆ, ಗೊಂದಲವನ್ನು ತರಲಿದ್ದು, ಕುಜನು ನಿಮ್ಮ 2ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಹಾಗೆ ಶುಕ್ರನು ಕೂಡ 26ರಿಂದ ಕುಜನ ಮನೆಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಮಾತುಗಳು ಕಠಿಣವಾಗಲಿದೆ. ಹಾಗೆ ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇರಲಿದ್ದು, ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಿ ತಾಳ್ಮೆಯಿಂದ ಎಲ್ಲವನ್ನು ಅರ್ಥೈಸಿ ಮುಂದೆ ಸಾಗಲು ಪ್ರಯತ್ನಿಸಿ. ಇಲ್ಲವಾದರೆ ಈ ಸಮಯದಲ್ಲಿ ಒಂದಿಷ್ಟು ಗೊಂದಲ ಅಥವಾ ಸಮಸ್ಯೆಗಳು ಸೃಷ್ಟಿಯಾಗಬಹುದು. 6ನೇ ಮನೆಯಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡುತ್ತಿರುವುದರಿಂದಾಗಿ ಅನೇಕ ಕ್ಷೇತ್ರಗಳಲ್ಲಿ ಇರುವಂಥ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಿಸಲು ಸಹಕಾರಿಯಾಗಿರಲಿದ್ದಾನೆ. ಕೆಲಸಗಳು ವಿಳಂಬವಾಗಬಹುದು, ಆದರೆ ಉತ್ತಮ ರೀತಿಯ ಯಶಸ್ಸನ್ನು ಪಡೆದುಕೊಳ್ಳಲು ಶನಿ ನಿಮಗೆ ಉತ್ತಮ ರೀತಿಯ ಅವಕಾಶಗಳನ್ನೇ ನೀಡಲಿದ್ದಾನೆ. ಇದು ಪ್ರಮುಖವಾಗಿ ನೀವು ಈ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಈಗ ನಾವು ತಿಳಿಯೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ತುಲಾ ರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂದು. ವೃತ್ತಿಪರವಾಗಿ 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕರ್ಮದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಗುರುವಿನ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ವೃತ್ತಿ ಕ್ಷೇತ್ರದಲ್ಲಿ ಕಾಣಬಹುದಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಹಿರಿಯರ ಬೆಂಬಲ ದೊರೆಯಲಿದ್ದು, ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಡ್ತಿ ಅಥವಾ ಉತ್ತಮ ಅವಕಾಶಗಳನ್ನು ಪಡೆದಿದ್ದೀರಿ. ಅಂದಾಗ್ಯೂ ನೀವು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ವಿಶೇಷವಾಗಿ ವಹಿಸಬೇಕಾಗಿದ್ದು, ಈ ಸಮಯದಲ್ಲಿ ಕುಜನ ಕ್ಷೇತ್ರದಲ್ಲಿ ಅಂದರೆ ಮಂಗಳನ ಕ್ಷೇತ್ರದಲ್ಲಿ ನಿಮ್ಮ 2ನೇ ಮನೆಯಲ್ಲಿ ಅನೇಕ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಮಾತಿನಲ್ಲಿ ಕಠಿಣತೆ ಅಥವಾ ಬೇರೆಯವರಿಗೆ ನಿಮ್ಮ ಮಾತಿನಲ್ಲಿ ತಪ್ಪು ತಿಳುವಳಿಕೆಯೂ ಆಗಬಹುದು. ಹಾಗಾಗಿ ನೀವು ನಿಮ್ಮ ಮಾತುಗಳನ್ನು ಉತ್ತಮ ರೀತಿಯಲ್ಲಿ ತಾಳ್ಮೆಯಿಂದ ಅರ್ಥೈಸಲು ಪ್ರಯತ್ನಿಸಿ.
ಹಾಗೆ ನಿಮ್ಮ 1ನೇ ಮನೆಯಲ್ಲಿ ಬುಧನು ವಕ್ರಿಯ ಸ್ಥಿತಿಯಲ್ಲಿ ಸ್ವಲ್ಪ ಸಮಯಗಳ ನಂತರ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸಂಭಾಷಣೆಯಲ್ಲಿ ಎಚ್ಚರಿಕೆ ಅಗತ್ಯವೆಂದು ಸೂಚಿಸಲಿದೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎಲ್ಲವನ್ನು ಯೋಚಿಸಿ ತಜ್ಞರ ಸಲಹೆ ಮೇರೆಗೆ ಮುಂದುವರಿಯಿರಿ. ಇದರಿಂದಾಗಿ ವೃತ್ತಿಯಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಯಶಸ್ಸನ್ನು ಕಾಣಲು ಸಾಧ್ಯವಾಗಲಿದೆ. ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ವ್ಯವಹಾರಗಳು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಆರ್ಥಿಕವಾಗಿ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ಸರಾಸರಿಯ ಆದಾಯವನ್ನು ಪಡೆಯಲಿದ್ದಾರೆ. ಮುಖ್ಯವಾಗಿ ನಿಮ್ಮ 2ನೇ ಮನೆಯಲ್ಲಿ ಬಲವಾದ ಗ್ರಹಗಳ ಸಂಚಾರದಿಂದಾಗಿ ಅಧಿಕ ಖರ್ಚುಗಳ ಸೂಚನೆ ಇರಲಿದೆ. ಹಾಗಾಗಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸುವುದು, ಬಜೆಟ್ನೊಂದಿಗೆ ನಿಮ್ಮ ಆರ್ಥಿಕ ವ್ಯವಹಾರವನ್ನು ಮುಂದುವರಿಸುವುದು ಬಹು ಮುಖ್ಯವಾಗಿರಲಿದೆ. ವಿಶೇಷವಾಗಿ ಈ ಸಮಯದಲ್ಲಿ ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಕುಟುಂಬದ ಅಗತ್ಯತೆಗಳಿಗಾಗಿ ಹೆಚ್ಚಿನ ಹಣ ಖರ್ಚು ಮಾಡಬಹುದು. ಹಾಗೆ ಈ ಕೊನೆಯ ವಾರಗಳಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಹೂಡಿಕೆಗಳ ಮೂಲಕ ಅಥವಾ ಯಾವುದಾದರೂ ಆಸ್ತಿಗಳ ಮಾರಾಟದ ಮೂಲಕ ನೀವು ಸ್ವಲ್ಪ ಅನಿರೀಕ್ಷಿತ ಹಣದ ಗಳಿಕೆಯನ್ನು, ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ. ಅಂದಾಗ್ಯೂ ಆರ್ಥಿಕ ವ್ಯವಹಾರಗಳೊಂದಿಗೆ ಬಹಳ ಜಾಗರೂಕರಾಗಿ ಇರುವುದು ಬಹು ಮುಖ್ಯವಾಗಿದ್ದು, ಗ್ರಹ ಸಂಚಾರದ ಪ್ರಭಾವದಿಂದಾಗಿ ದುಡುಕು ನಿರ್ಧಾರದಿಂದಾಗಿ ಆರ್ಥಿಕ ಗೊಂದಲ ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆ ಇರಲಿದೆ. ಹಾಗಾಗಿ ಬಹಳ ಎಚ್ಚರಿಕೆಯ ನಿರ್ಧಾರಗಳನ್ನು ತಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ತೆಗೆದುಕೊಳ್ಳುವುದು ಬಹು ಮುಖ್ಯವೆಂದು ಇಲ್ಲಿ ಸೂಚಿಸಲಿದೆ. ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು ತಿಳಿಯೋಣ. ಕೌಟುಂಬಿಕ ದೃಷ್ಟಿಯಿಂದ ಈ ಸಮಯವು ಸಾಮಾನ್ಯ ಸಮಯವಾಗಿರಲಿದೆ. ಏಕೆಂದರೆ ನಿಮ್ಮ ತೀಕ್ಷ್ಣವಾದ ಮಾತುಗಳು ಕುಟುಂಬದಲ್ಲಿ ಸಮಸ್ಯೆಗಳನ್ನು, ಗೊಂದಲವನ್ನು ತರಬಹುದು. ಇದಕ್ಕೆ ಪ್ರಮುಖ ಕಾರಣ 2ನೇ ಮನೆಯಲ್ಲಿ ಕುಜ ರವಿಯ ಯುತಿಯು ಆಗಿರಲಿದೆ. ಹಾಗೆ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ಕುಟುಂಬದಲ್ಲಿ ಜಗಳಗಳು ಎದುರಾಗುವ ಸಾಧ್ಯತೆ ಇರಲಿದ್ದು, ನೀವು ಅವರೊಂದಿಗೆ ಪ್ರಾಮಾಣಿಕವಾಗಿ ಹಾಗೆ ನಿಮ್ಮ ಮಾತುಗಳಲ್ಲಿ ತಾಳ್ಮೆ ಇರಲಿ. ಹಾಗೆ ಅವರಿಗೆ ನಿಮ್ಮ ಮಾತುಗಳನ್ನು ಅರ್ಥೈಸಲು ಹೆಚ್ಚಿನ ಪ್ರಯತ್ನವನ್ನು ಪಡಿ. ಇನ್ನು 5ನೇ ಮನೆಯಲ್ಲಿ ರಾಹು ಇರುವ ಕಾರಣದಿಂದಾಗಿ ಮಕ್ಕಳಿಗೆ ಹೆಚ್ಚಿನ ಗಮನ ಇರಿಸಬೇಕೆಂದು ಸೂಚಿಸಲಿದೆ. ಆದರೆ ಅವರು ತಮ್ಮ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಪ್ರಗತಿಯನ್ನು ಕಾಣಲಿದ್ದಾರೆ. ಆದರೂ ಕೂಡ ಒಂದು ಗಮನ ಮಕ್ಕಳ ಮೇಲೆ ಇರಲಿ. ನಿಮ್ಮ 1ನೇ ಮನೆಯಲ್ಲಿ ಶುಕ್ರನ ಸಂಚಾರದಿಂದಾಗಿ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಆಹ್ಲಾದಕರ ಸಂಭಾಷಣೆಗಳು ಇರಲಿದೆ. ಆದರೂ ಕೂಡ ಈ ಸಮಯದಲ್ಲಿ ನೀವೊಂದಿಷ್ಟು ಎಚ್ಚರಿಕೆಯಿಂದ ಇರಬೇಕೆಂದು ಗ್ರಹ ಸಂಚಾರವು ಸೂಚಿಸಲಿದ್ದು, ಇನ್ನು ಮುಂದಿನದ್ದಾಗಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು, ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕೆಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಶುಕ್ರದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು, ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ತರಲಿದೆ. ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತುಲಾ ರಾಶಿಗೆ ಸೇರಿದ ಜನರಿಗೆ ಪ್ರಸ್ತುತ ಗ್ರಹ ಸಂಚಾರದ ಪ್ರಭಾವದ ಪ್ರಕಾರ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆ, ಉತ್ತಮ ರೀತಿಯ ಬದಲಾವಣೆಯೂ ಇರಲಿದೆ. ನಿಮ್ಮ ಲಗ್ನದ ಮನೆಯಲ್ಲಿ ಅಂದರೆ 1ನೇ ಮನೆಯಲ್ಲಿ ತುಲಾ ರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ಆರೋಗ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. ಇನ್ನು 6ನೇ ಮನೆಯಲ್ಲಿ ಶನಿ ದೀರ್ಘಕಾಲೀನ ಸಮಸ್ಯೆಗಳನ್ನು ಹೊರತರಬಹುದು. ಆದರೆ ಈ ಸಮಯದಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡರೂ ಕೂಡ ತಕ್ಷಣ ವೈದ್ಯರ ಭೇಟಿಯನ್ನು ಮಾಡಿ ಉತ್ತಮ ಚೇತರಿಕೆಯನ್ನು ಪಡೆಯಲು ಉತ್ತಮ ವೈದ್ಯರ ಸಲಹೆ ಮತ್ತು ಉತ್ತಮ ರೀತಿಯ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಅಂದಾಗ್ಯೂ ನೀವು ಕಣ್ಣಿನ ಅಥವಾ ಗಂಟಲಿನ ಸೋಂಕುಗಳು ಅಥವಾ ಮುಖ, ತಲೆಗೆ ಸಣ್ಣ ಗಾಯಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇರಲಿದೆ. ವಿಶೇಷವಾಗಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಗ್ರಹಗಳ ಯುತಿಯು ಹಾಗೆ ಬುಧನು ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಬಹಳ ಎಚ್ಚರಿಕೆಯ ಕ್ರಮಗಳನ್ನು ಆರೋಗ್ಯದಲ್ಲಿ ವಹಿಸಬೇಕಾಗಿದ್ದು, ವಾಹನವನ್ನು ಚಲನೆ ಮಾಡುವಾಗ ಅಥವಾ ವಾಹನವನ್ನು ಚಲಿಸುವಾಗ ಬಹಳ ಜಾಗರೂಕರಾಗಿ, ಯಂತ್ರಗಳನ್ನು ಬಳಸುವಾಗ ಕೂಡ ನೀವು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಸ್ವ ಉದ್ಯೋಗ, ವ್ಯಾಪಾರವನ್ನು ಮಾಡುತ್ತಿರುವ ತುಲಾ ರಾಶಿಗೆ ಸೇರಿದ ಜನರು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ತಿಳಿಯೋಣ. ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ತುಲಾ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವ್ಯವಹಾರಗಳಲ್ಲಿ ಮಿಶ್ರ ಫಲಿತಾಂಶವೂ ಸಿಗಲಿದೆ. 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಬೆಳವಣಿಗೆ ಮತ್ತು ವ್ಯಾಪಾರ ವಿಸ್ತರಣೆಗಾಗಿ ಹಂಬಲಿಸುತ್ತಿರುವ ತುಲಾ ರಾಶಿಯವರು ಉತ್ತಮ ರೀತಿಯ ಬೆಂಬಲವನ್ನು ಪಡೆಯಲಿದ್ದಾರೆ.
ಆದರೆ 6ನೇ ಮನೆಯಲ್ಲಿ ಶನಿಯ ಸಂಚಾರ ಇರುವುದರಿಂದಾಗಿ ಸಿಬ್ಬಂದಿಯೊಂದಿಗೆ ಅಥವಾ ಸ್ಪರ್ಧಿಗಳೊಂದಿಗೆ ವಿಳಂಬಗಳನ್ನು ಮತ್ತು ಸವಾಲುಗಳನ್ನು ತರಬಹುದು. ಹಾಗೆ ನಿಮಗೆ ಲಾಭದಾಯಕ ವ್ಯವಹಾರಗಳು ಇದ್ದರೂ ಕೂಡ ನೀವು ಗೊಂದಲದ ವಾತಾವರಣಕ್ಕೆ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಇರಲಿದೆ. ಹೂಡಿಕೆಗಳು ಅಥವಾ ಖರ್ಚುಗಳ ಕಾರಣದಿಂದಾಗಿ ನಿವ್ವಳ ಆರ್ಥಿಕ ಲಾಭಗಳು ಸಾಮಾನ್ಯವಾಗಿರಲಿದೆ. ಪಾಲುದಾರರೊಂದಿಗೆ ವಾದಗಳನ್ನು ನಿಲ್ಲಿಸಿ ಹಾಗೆ ವಾದಗಳಿಂದ ದೂರ ಇರುವುದು ಉತ್ತಮವಾಗಿರಲಿದೆ. ಇದು ಪಾಲುದಾರಿಕೆ ವ್ಯವಹಾರ ಅಥವಾ ಸ್ವ ಉದ್ಯೋಗವನ್ನು ಮಾಡುತ್ತೀರಾ ತುಲಾ ರಾಶಿಗೆ ಸೇರಿದ ಜನರು ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳು ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚಿನ ಏಕಾಗ್ರತೆಯನ್ನು ವಹಿಸಬೇಕಾಗಿರಲಿದೆ. ಇದಕ್ಕೆ ಕಾರಣ 5ನೇ ಮನೆಯಲ್ಲಿ ಇರುವ ಶುಕ್ರನಿಂದಾಗಿ ವಿಚಲನೆಗಳು ಅಥವಾ ಏಕಾಗ್ರತೆಯ ಕೊರತೆ ಉಂಟಾಗಲಿದೆ. ನೀವು ಬಹಳಷ್ಟು ಮಾನಸಿಕ ಒತ್ತಡ ಅಥವಾ ಅಧ್ಯಯನದ ಮೇಲೆ ಆಸಕ್ತಿ ಇಲ್ಲದಂತೆ ಇರಲಿದ್ದೀರಿ. ಈ ಅನುಭವವನ್ನು ಕೂಡ ನೀವು ಮಾಡಲಿದ್ದೀರಿ. ಈ ಸಮಸ್ಯೆಗಳನ್ನು ನಿವಾರಿಸಲು ನೀವು ಈ ಸಮಯದಲ್ಲಿ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಧ್ಯಾನವನ್ನು ಅಭ್ಯಾಸ ಮಾಡಿ. ಇದರಿಂದಾಗಿ ಏಕಾಗ್ರತೆಯಲ್ಲಿ ಸುಧಾರಣೆಯಾಗಲಿದೆ. ಹಾಗೆ ಕಷ್ಟಪಟ್ಟು ಓದಲು ನಿಮಗೆ ಇದು ಸಹಕಾರಿಯಾಗಿರಲಿದೆ. ಕಷ್ಟಪಟ್ಟು ಓದಿದರೆ ಮಾತ್ರ ಉತ್ತಮ ರೀತಿಯ ಅಂಕದ ಗಳಿಕೆಯನ್ನು ನೀವು ಮಾಡಬಹುದಾಗಿರಲಿದೆ. ಇನ್ನು ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವವನ್ನು ನೀವು ಕಡಿಮೆ ಮಾಡಲು ಹನುಮಾನ್ ಚಾಲಿಸವನ್ನು ಓದುವುದು ಅಥವಾ ಹನುಮಂತನ ಪ್ರಾರ್ಥನೆ ಮಾಡುವುದು ಬಹುಮುಖ್ಯವಾಗಿದ್ದು, ನೀವು ಅಗತ್ಯ ಇರುವವರಿಗೆ ಒಂದಿಷ್ಟು ಅಗತ್ಯ ವಸ್ತುಗಳ ದಾನ ಮಾಡಿ. ಇದು ನಿಮಗೆ ಶ್ರೇಯಸ್ಕರ ಫಲಿತಾಂಶವನ್ನು ನೀಡಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಶುಕ್ರದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಸಕಾರಾತ್ಮಕ ಪ್ರಭಾವವನ್ನು ಪ್ರತಿ ಕ್ಷೇತ್ರದಲ್ಲೂ ತರಲಿದೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.